ಓಕೆ, ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರ ಪತ್ನಿ ಮಾತಾಡ್ತಾ ಇದ್ದಾರೆ. ನೋಡಿ ಏನ್ ಮಾತಾಡ್ತಿದ್ದಾರೆ. ಅವರ ಮಗಳು, ಇಬ್ರು ಮಕ್ಕಳು ಕೂಡ ಮಾತಾಡ್ತಾ ಇದ್ರು. ಮೊದಲೇ ಮಗಳು 2ನೇ ಬಾರಿ ನನ್ನ ತಂದೆಗೆ ವೋಟ್ ಮಾಡಿದ್ದೀನಿ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ನನಗೆ ನನ್ನ ತಂದೆಗೆ ಸಪೋರ್ಟ್ ಮಾಡುವಂತಹ ಹಕ್ಕು ಸಿಕ್ಕಿದೆ ಅಂತ ಹೇಳಿ ಅವರ ಖುಷಿಯನ್ನ, ಸಂತಸವನ್ನ ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಅವರ 2ನೇ ಪುತ್ರಿ ಅನುಷಾ ಅವರು ಕೂಡ ಮಾತಾಡಿದ್ರು. ಫಸ್ಟ್ ಟೈಮ್ ನಾನು ನನ್ನ ತಂದೆಗೆ ವೋಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ವೋಟ್ ಆಗಿದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಳಗ್ಗೆ 9 ಗಂಟೆವರೆಗೂ ಬಳ್ಳಾರಿಯಲ್ಲಿ 9% ಮತದಾನವಾಗಿದೆ. ಶಿವಮೊಗ್ಗದಲ್ಲಿ 13% ಮತದಾನವಾಗಿದೆ. ಅದೇ ರೀತಿಯಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ 12% ಮತದಾನವಾಗಿದೆ. ಅಂದ್ರೆ ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಮತದಾನವಾಗಿದ್ದು. ಪರ್ಸೆಂಟೇಜ್ ಏನೇನಾಗಿದೆ ಅಂತ ತೋರಿಸ್ತಾ ಇದ್ದೀವಿ ನಿಮಗೆ. 2014ರಲ್ಲಿ ಓವರ್ ಆಲ್ ಪರ್ಸೆಂಟೇಜ್ 68.25 ಇತ್ತು, ಅದು ಓವರ್ ಆಲ್ ಆಗಿ. ಈಗ 2019 ಇವತ್ತು ನಡೀತಾ ಇರುವಂತಹ ಮತದಾನ ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಆಗಿರುವಂತಹ ಮತದಾನದ ಶೇಕಡಾವಾರು 13% ಆಗಿದೆ. ಇದು ಕೊಪ್ಪಳದ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರುವಂತಹ ಮತದಾನದ ಪರ್ಸೆಂಟೇಜ್. ಇನ್ನು ವಿಜಯಪುರ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದ್ರೆ 2014ರಲ್ಲಿ ಓವರ್ ಆಲ್ ಆಗಿ ನೋಡೋದಾದ್ರೆ 59.58 ಶೇಕಡಾವಾರು ಮತದಾನ ಆಗಿತ್ತು. ಆದರೆ 2019 ಇವತ್ತು ಆಗ್ತಾ ಇರೋದು ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ 13% ವೋಟಿಂಗ್ ಆಗಿದೆ. ಕಳೆದ ಬಾರಿ ಆಗಿರುವಂತಹ ಮತದಾನಕ್ಕಿಂತಲೂ ಹೆಚ್ಚಾಗಿ ಮತದಾನ ಆಗಲಿ ಅನ್ನೋದು ನಮ್ಮ ಆಶಯ. ವಿಜಯಪುರದ ಜನತೆ ಆ ಮತದಾನವನ್ನು ಹೆಚ್ಚಿಗೆ ಮಾಡ್ತಾರಂತ ಬಯಸ್ತೇವೆ. ಇನ್ನು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ 57.59% ವೋಟ್ ಆಗಿತ್ತು. ಈ ಬಾರಿ 10% ಆಗಿದೆ. ಬೆಳಗ್ಗೆ 9 ಗಂಟೆಯ ಒಳಗಡೆ 2 ಗಂಟೆಯಲ್ಲಿ ಆಗಿರುವಂತಹ, ಅಂದ್ರೆ 7 ಗಂಟೆಯಿಂದ 9 ಗಂಟೆ ಒಳಗಡೆ ಆಗಿರುವಂತಹ ಮತದಾನದ ಶೇಕಡಾವಾರು 10 ಅದು ಕಲಬುರಗಿಯಲ್ಲಿ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಹೆಚ್ಚಾಗಿತ್ತು, 71.52% ವೋಟಿಂಗ್ ಆಗಿತ್ತು. ಈ ಬಾರಿ 11% ಆಗಿದೆ ಬೆಳಗ್ಗೆ 9 ಗಂಟೆ ಒಳಗಡೆ. ಸೊ ಇದು ಇನ್ನೂ ಹೆಚ್ಚಾಗ್ಲಿ, ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚಾಗ್ಲಿ. ಯಾಕಂದ್ರೆ ಈ ಬಾರಿ ಹನುಮಂತು ಬೇರೆ ಇವತ್ತು ಪ್ರಚಾರ ಮಾಡಿ ವೋಟ್ ಅನ್ನ ಮಾಡಿ ಅಂತ ಕೇಳಿದ್ದಾರೆ. ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಲೆಕ್ಕಾಚಾರ ನೋಡೋದಾದ್ರೆ ಪರ್ಸೆಂಟೇಜ್ ಅಲ್ಲಿ 2014ರಲ್ಲಿ ಸರಿಸುಮಾರು 69 ಆಗಿತ್ತು. ಈ ಬಾರಿ 2 ಗಂಟೆ ಒಳಗಡೆ 11% ಆಗಿದೆ. ಅಂದ್ರೆ 7ರಿಂದ 9 ಗಂಟೆ ಒಳಗಡೆ ಬೆಳಗಿನ ಜಾವದಲ್ಲಿ. ಇದಿನ್ನೂ ಹೆಚ್ಚಾಗ್ಲಿ ಅಂತ ಬಯಸ್ತಾ ಇದ್ದೀವಿ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾನದ ಶೇಕಡಾವಾರು ನೋಡ್ತಾ ಇದ್ದೀವಿ. ಇನ್ನು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ 2014ರಲ್ಲಿ 58% ವೋಟ್ ಆಗಿತ್ತು. ಆದರೆ ಇವಾಗ ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಮೊದಲ ಹಂತದ ಮತದಾನ ಇದು. 11% ಮತದಾನ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿದೆ. ಬಿಸಿಲ ನಾಡು ಅಂತ ಕರೀತಾರೆ. ಬಿರು ಬಿಸಿಲಿನ ತಪ್ಪಿಸಿಕೊಳ್ಳೋಕೆ ಜನ ಬೆಳ್ಳಂಬೆಳಗ್ಗೆ ಬಂದು ವೋಟ್ ಮಾಡಿದ್ದಾನೆ. ಅದೇ ರೀತಿಯಾಗಿ ರಾಯಚೂರು ಭಾಗವೂ ಕೂಡ ಸುಡು ಬಿಸಿಲು ಅಲ್ಲಿ ರಾಯಚೂರು ಭಾಗದಲ್ಲಿ ಇರುತ್ತೆ. 2014ರಲ್ಲಿ 54% ವೋಟ್ ಆಗಿತ್ತು. ಆದರೆ 2019ರಲ್ಲಿ ಬೆಳಗ್ಗೆ 9 ಗಂಟೆವರೆಗೆ 12% ಮತದಾನ ರಾಯಚೂರು ಭಾಗದಲ್ಲಿ ಆಗಿದೆ. ಅದೇ ರೀತಿಯಾಗಿ ಚಿಕ್ಕೋಡಿಯಲ್ಲಿ ಕಳೆದ ಬಾರಿ 2014ರಲ್ಲಿ ಓವರ್ ಆಲ್ ಮತದಾನ 71% ಆಗಿತ್ತು. ಆದರೆ 2019ರಲ್ಲಿ 10% ಮತದಾನ ಚಿಕ್ಕೋಡಿ ಭಾಗದಲ್ಲಿ ಆಗಿದೆ. ಚಿಕ್ಕೋಡಿ ಭಾಗ ಘಟಾನುಘಟಿ ನಾಯಕರು ಅಲ್ಲಿ ಇಬ್ರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಪ್ರಕಾಶ್ ಹುಕ್ಕೇರಿ ಹಾಗೂ ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ. ಈ ಕ್ಷೇತ್ರದಲ್ಲಿ ಈಗ 2 ಗಂಟೆಯಷ್ಟೊತ್ತಿಗೆ 10% ಮತದಾನವಾಗಿರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಮೊದಲ ಹಂತದ ಮತದಾನ ಎಂದು ಅಂದ್ರೆ 7 ಗಂಟೆಯಿಂದ 9 ಗಂಟೆವರೆಗೂ ಮೊದಲ ಹಂತ. ಬೆಳ್ಳಂಬೆಳಗ್ಗೆ ಹೋಗಿ ಸುಮಾರು ಜನ ವೋಟ್ ಮಾಡ್ತಾರೆ. ಇನ್ನು ಶಿವಮೊಗ್ಗದಲ್ಲಿ ಕಳೆದ ಬಾರಿ 2014ರಲ್ಲಿ 72.36% ವೋಟ್ ಆಗಿತ್ತು. ಈಗ 2019ರಲ್ಲಿ ಮೊದಲ ಹಂತದಲ್ಲಿ ಅಂದ್ರೆ ಬೆಳಗ್ಗೆ 7ರಿಂದ 8 ಗಂಟೆವರೆಗೂ 9 ಗಂಟೆವರೆಗೂ 13% ಮತದಾನ ಶಿವಮೊಗ್ಗ ಶಿವಮೊಗ್ಗದ ಪರ್ಸೆಂಟೇಜ್ ವೋಟಿಂಗ್ ಕಡಿಮೆ ಆಗಿತ್ತು. ಹೌದು, ಬೈ ಎಲೆಕ್ಷನ್ ಅಲ್ಲಿ ಕಡಿಮೆ ಆಗಿತ್ತು. ಆ 2014ರಲ್ಲಿ ಇದ್ದ ಉತ್ಸಾಹ ಅವಾಗ ಇರಲಿಲ್ಲ. ಬಳ್ಳಾರಿಯಲ್ಲಿ ರಿವರ್ಸ್ ಆಗಿತ್ತು. ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ 2014ರಲ್ಲಿ 65.99% ವೋಟ್ ಆಗಿತ್ತು. 2019 ಅಂದ್ರೆ ಈಗ 2 ಗಂಟೆಗಳ ಕಾಲ 12% ಜನ ಮತದಾನವನ್ನ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮೇ ಬಿ ಇದು ರೇಸ್ ಆಗುವಂತಹ ಎಲ್ಲಾ ಚಾನ್ಸಸ್ ಕೂಡ ಇದೆ. ರೇಸ್ ಕ್ಷೇತ್ರದಲ್ಲಿ 2014ರಲ್ಲಿ 68.80% ಮತದಾನವಾಗಿತ್ತು. 2019ರಲ್ಲಿ ಈವರೆಗೂ ಬಾಗಲಕೋಟೆಯಲ್ಲಿ 13% ಮತದಾನ ಆಗಿದೆ. 13% ಜನ ಬೆಳ್ಳಂಬೆಳಗ್ಗೆ ಬಂದು ತಮ್ಮ ಹಕ್ಕನ್ನ ಬಾಗಲಕೋಟೆಯಲ್ಲಿ ಚಲಾಯಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಳ್ಳಾರಿಗೆ ಹೋಗೋಣ.
ಬಳ್ಳಾರಿಯಲ್ಲಿ 2014ರಲ್ಲಿ 70.29% ಮತದಾನವಾಗಿತ್ತು. ಆದರೆ 2 ಗಂಟೆಗಳ ಕಾಲ 10% ಜನ ಬಂದು ಬಳ್ಳಾರಿಯಲ್ಲಿ ವೋಟ್ ಮಾಡಿದ್ದಾರೆ. ಬೈ ಎಲೆಕ್ಷನ್ ಅಲ್ಲಿ ಇದ್ದಂತಹ ಉತ್ಸಾಹ ಈ ಬಾರಿ ಪ್ರಚಾರದಲ್ಲಿ ಕಂಡು ಬಂದಿರಲಿಲ್ಲ. ಆದರೆ ಎಲ್ಲ ಡಿಪೆಂಡ್ ಆಗಿರೋದು ಮತದಾರರ ಮೇಲೆ. ಮತದಾರರು ಹೋಗಿ ವೋಟ್ ಮಾಡೇ ಮಾಡ್ತಾರೆ. ಅಫ್ಕೋರ್ಸ್ ಈ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 2014ರಲ್ಲಿ 69.04% ವೋಟ್ ಆಗಿತ್ತು. ಆದರೆ 2019ರಲ್ಲಿ 11% ಮತದಾನ ಆಗಿರೋದು ಉತ್ತರ ಕನ್ನಡದಲ್ಲಿ ಕಂಡು